ಧನಿಗಳೇ, ನಿಮ್ಮ ಮಕ್ಕದಲ್ಲಿ ನೋಡ್ಕೊಂಡು ಭಾಳ ದಿನ ಆಗಿತ್ತು ಕಾಣಿ. ಇವತ್ತು ನಗು ಕಾಣ್ತೆ. ಹಗಲತ್ ನಂಗೆ ಹುಣ್ಣಿಮೆ ಚಂದ್ರನ್ ಕಂಡಂಗ. ಹೌದು ಕಣ ರಮೇಶ, ತಾವೊಂದು ಬಗೆದರೆ ದೈವ ಒಂದು ಬಗೆಯುವುದು ಅಂತ ಒಂದು ಮಾತಿದೆ, ಕೇಳಿದ್ದೀಯಾ? ಆ ದೇವ್ರ ಲೆಕ್ಕಾಚಾರ ಯಾವಾಗಲೂ ಬೇರೆನೇ ಇರುತ್ತೆ. ಆದರೆ ಈ ಭುವನ ವಿಚಾರದಲ್ಲಿ ನಮ್ಮ ಲೆಕ್ಕಾಚಾರ ದೇವ್ರ ಲೆಕ್ಕಾಚಾರ ಎರಡು ಒಂದೇ ಆಯ್ತು ನೋಡು. ಹೌದು ಧನ್ಗಳೇ, ಮಾತಂದ್ರೆ ಮಾತು. ಎಲ್ರೂ ದೇವ್ರ ಹತ್ರ ಬೇಡ್ತಾರೆ, ಆದ್ರೆ ದೇವ್ರು ಎಲ್ರಿಗೂ ಹೊರ ಕೊಡ್ತಾನ? ಇಲ್ಲೇ ಒಳ್ಳೆಯವ್ರಿಗೆ ಮಾತ್ರ ಕೊಡ್ತಾನ. ನನ್ನ ದೇಹದ ಸ್ವಾಧೀನನೇ ಹೊರಟೋದಾಗಿತ್ತು. ಅರ್ಧ ಆಯಸ್ನೇ ಕಳ್ಕೊಳ್ತಿದ್ದೀನೇನೋ ಅಂತ ಅನ್ನಿಸ್ತಾ ಇತ್ತು ನನಗೆ. ಹಾಗಂತ ನನ್ನ ಸ್ವಾರ್ಥಕ್ಕಾಗಿ ಅವನನ್ನ ಇಲ್ಲೇ ಇರು ಅಂತ ಹೇಳೋದಕ್ಕೆ ನನ್ನ ಮನಸ್ಸು ಒಪ್ತಾ ಇರಲಿಲ್ಲ. ಆಗಿದ್ದೆಲ್ಲ ಒಳ್ಳೇದ. ಆ ಗಜೇಂದ್ರ ಪಟೇಲ ಭುವನನ್ನ ಅಡ್ಡ ಅಂತ ಹೇಳಿದ್ರೆ ಅವನು ಪಾಪತ್ ಕೂಡ ಇನ್ನು ಸ್ವಲ್ಪ ತುಂಬ ಕಿತ್ತ ಅಂತ. ಈಗ ಅವನು ಪಾಪತ್ ಕೂಡ ಪೂರ್ತಿ ತಂಪ್ತ. ಅದಕ್ಕೆ ಓ ಗಜೇಂದ್ರ ಪಟೇಲ ನಮ್ಮ ಭುವನನ ಗಡ್ಡ ಹಾಕಿದ್ದ. ಅದೇನೇ ಇರಲಿ ರಮೇಶ, ಒಟ್ಟಿನಲ್ಲಿ ಭುವನ ಇನ್ನು ಮುಂದೆ ತುಂಬ ಎಚ್ಚರಿಕೆಯಿಂದ ಇರಬೇಕು. ಅವನ ಕಾವಲಿಗೆ ನಾನಿದ್ದೀನಿ. ಇನ್ಮೇಲೆ ನಾನು ಇಲ್ಲೇ ಇರ್ಕಲ್ದ ಈ ಸವಿತನ್ ಕಾವಲಿಗೆ. ಈ ಪಿಶಾಚಿ ಹಂಗೋಗಿ ಹಿಂಗ್ ಬತ್ತ ಅಂತ ಗೊತ್ತಿದ್ರೆ ಅವತ್ ಗುಂಡೆಟ್ ಬಿದ್ದಾಗ ಕಣ್ಣೀರೇ ಹಾಕ್ತಿರ್ಲಿಲ್ಲ. ಗಟ್ಟಿ ಪಿಂಡ ಈ ಭುವನ ಬದುಕ್ಬಿಟ್ಟ. ಎಂತಕ್ಕ ನಾ ಹುಷಾರಾಗಿರ್ಕ. ಎಂತ ಆಗೋಯ್ತು ನನ್ನ ಕತೆ. ಜೀವನ ಪೂರ್ತಿ ದನಕಾಯಿ, ಮನೆಕಾಯಿ, ಮಕ್ಕಳಕಾಯಿ, ಗಂಡನಕಾಯಿ, ಒಟ್ಟಾರೆ ಕಾಯಿ. ಎಂತ ಕಾಯಿ? ತೆಂಗಿನಕಾಯ? ಆ ತೆಂಗಿನಕಾಯಿ ಮಂಡೆಗೆ ಹಾಕ್ತೆ ಕಾಣಿ. ಹಾಯ್, ನಿಮ್ಮ ನೋವು ಈಗ ಹೆಂಗಿತ್ತು? ಪರವಾಗಿಲ್ಲ, ಚೂರಾರು ಕಮ್ಮಿ ಐತಲ್ದ? ನಿಮಗೋಸ್ಕರ ಬೇಡದೆ ದೇವರೇ ಇಲ್ಲ. ದಿನ ಹೋಗಿ ಕೈ ಮುಗಿದೆ ನನ್ನ ಕೆಲಸ ಇದ್ದಿತ್ತು. ಮನೆ ಬದಿಗೆ ಅಮ್ಮ ಎಂಥ ಕೆಲಸ ಹೇಳಿದ್ರು ನೆಟ್ಟಾಗಿ ಮಾಡೋಕ್ಕಾಗ್ತಿರ್ಲಿಲ್ಲ. ನಿಮ್ಮದೇ ಯೋಚನೆ ನನಗೆ ಎಂತ ಆತೋ ಏನು ಅಂತ. ನಿಮ್ಗೆ ಎಂಥವ್ರು ಆದರೆ ನಂಗೆ ನೋವು ಮಾತು ಗೊತ್ತಿತ್ತಾ? ಅದೆಲ್ಲ ಮುಗಿತನ್ನೋ ಅಷ್ಟರಲ್ಲಿ ಈಗ ಎಂಥ ಹೊಸ ಮಾತು ಊರು ಬಿಟ್ಟು ಹೋಗೋದಂತ. ಬಿಟ್ಟು ಹೋಗ್ಬೇಡಿ, ನೀವಿಲ್ಲಿದ್ರೆ ನಂಗೆ ಬದುಕೋಕೆ ಆತಿಲ್ಲ. ಅದನ್ನೇ ಮನಸ್ಸಿನಲ್ಲಿ ಇಟ್ಕೊಂಡು ಯೋಚನೆ ಮಾಡ್ತಾ ಇದ್ದೀಯಾ? ಮೊದಲು ಅದರಿಂದ ಹೊರಗಡೆ ಬಾ. ನಾನೇನು ಯೋಚನೆ ಮಾಡ್ತಿಲ್ಲ ಅಜ್ಜಿ. ನಿನ್ನ ಚಿಕ್ಕ ಮಗುವಿಂದ ನೋಡ್ತಾ ಇದ್ದೀನಿ. ಯಾವುದಾದ್ರೂ ಯೋಚನೆಯಿಂದ ಹೊರಗಡೆ ಬಂದೆ ಅಂತ ನೀನು ಮಾತು ಹೇಳಿದ್ರು ನಿನ್ನ ಮನಸ್ಸೆಲ್ಲ ಅದರಲ್ಲೇ ಇರುತ್ತೆ. ಅದಿತಿ, ಯಾವುದ್ರ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಶ್ರೀಚಕ್ರ ನಮ್ಮ ಕೈವಶವಾದ್ರೆ ಇಡೀ ಜಗತ್ತೇ ನಮ್ಮ ಪಾಳೆ ಪಟ್ಟೆ. ನಾವಿದೀವಲ್ಲ, ನೀವು ಯಾಕೆ ಚಿಂತೆ? ನಮ್ಮ ಆಸೆಗಳೆಲ್ಲ ಪೂರೈಸುತ್ತೆ. ಅದಕ್ಕೆ ನಾನು ಹೇಳಿದ್ದು ನಮ್ಮ ಜೊತೆ ಕೈ ಜೋಡಿಸು ಅಂತ. ವೆಜ್ ಖಾರ ಬಾತ್ ಮಾಡುವ ವಿಧಾನ: ಒಂದು ಬಾಣಲಿಗೆ ತುಪ್ಪ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಗೋಡಂಬಿ ಹಾಕಿ ಹುರಿದು ಕರಿಬೇವು, ಬಾಡಿಗೆ ಮೆಣಸಿನಕಾಯಿ, ಕ್ಯಾರೆಟ್, ಬಟಾಣಿ, ಟೊಮ್ಯಾಟೊ, ಕಲ್ಲುಪ್ಪು, ಬೆಲ್ಲ, ಬಿಸಿಬೇಳೆ ಬಾತ್ ಪುಡಿ, ಅರಿಶಿನ, ರವೆಯ 3 ಅಳತೆಯಷ್ಟು ನೀರು ಹಾಕಿ ಚೆನ್ನಾಗಿ ಕುದಿ ಬಂದ ಮೇಲೆ ಹುರಿದ ಬನ್ಸಿ ರವೆ ಹಾಕಿ ಕಲಸಿ. ಈಗ ವೆಜ್ ಖಾರ ಬಾತ್ ಸವಿಯಲು. ಇಷ್ಟೋ ತನಕ ಡೆಲಿವರಿ ಆಗಿಲ್ಲ ಅಂದರೆ ಅಕ್ಕಂಗೆ ಏನಾದರೂ ಪ್ರಾಬ್ಲಮ್ ಇರ್ಬೋದಾ? ಆ ಥರ ಏನಾದರೂ ಇದ್ದರೆ ಡಾಕ್ಟ್ರು ಬಂದು ಹೇಳ್ತಿರ್ಲಿಲ್ವ ರವಿ?